ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಗುರುವಾರ ಪುತ್ತೂರಿಗೆ ಭೇಟಿ ನೀಡಿದ್ದು, ಈ ವೇಳೆ ಮದುವೆ ಆಗುವುದಾಗಿ ನಂಬಿಸಿ ಗರ್ಭವತಿಯನ್ನಾಗಿ ಮಾಡಿ ಬಳಿಕ ವಂಚಿಸಿದ ಪ್ರಕರಣದ ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ನೀಡಿದರು. ಯಾರು ನೀ ಹೀರೋ? ನೀ ಹೀರೋ ಇದೆಯಾ ಮಗ? ನೀ ಹೀರೋ? ಎಷ್ಟು ಚೂಟಿದ್ದಾನೆ ನೋಡಿ ಇನ್ಸ್ಪೆಕ್ಟ್ರೇ. ಅವ್ನು ಬಹಳ ದೊಡ್ಡವನು, ಒಂದಿನ ತುಂಬಾ ಎತ್ತರಕ್ಕೆ ಬೆಳಿತಾನ. ಅವನು ಅಷ್ಟು ಲಕ್ಷಣ ಇದೆ ಅವನಿಗೆ, ಅಷ್ಟು ಚೂಟಿ ಇದೆ ಮಗ. ಆಯ್ತವ, ಕಾನೂನು ಮುಖಾಂತರ ಹೋರಾಟ ಮಾಡ್ತಾ ಇದೀಯಾ, ಕಾನೂನಲ್ಲೇ ನೀನು ವಿಜಯ ಆಗು. ನಾನು ತಾಯಿಯಾಗಿ ಅವನ ನಿನ್ನನ್ನು ಸ್ವೀಕಾರ ಮಾಡಿ ಆ ಮಗುವನ್ನ ಸ್ವೀಕಾರ ಮಾಡಿದ್ರೆ ಎಲ್ಲರ ಆಶೀರ್ವಾದ ಅವನಿಗೂ ಇರುತ್ತೆ, ಹೌದಿಲ್ಲ? ಅಷ್ಟೇ. ನೀವು ಕೇಸು ಹೋರಾಟ ಅದು ಬೇರೆ, ಸೆಕೆಂಡ್ರಿ. ಬಟ್ ಇಷ್ಟು ಚಂದ ಮಗುವಾಗಿ ಹೇಗೆ ಬಿಡೋದು ಅಲ್ಲ? ಮಕ್ಕಳಿಲ್ಲ ಅಂತಾರೆ. ಇದು ಬಂಗಾರದಂಗ ಮಗ ಇದ್ದಾನೆ ಅಲ್ಲಮ್ಮ, ಅಲ್ಲಮ್ಮ. ಯಾರು ನಿನ್ ನೋಡಕ್ ಬಂದಿರೋದು? ನಿನ್ ಜೊತೆ ಇರ್ತೀನಿ, ಓಕೆ? ಬಟ್ ನಿನ್ ಬದುಕು ಇಂಪಾರ್ಟೆಂಟ್. ನಿನ್ ಕಾಲ ಮೇಲೆ ನೀನು ನಿಂತ್ಕೋಬೇಕು, ನಿನ್ನ ಎಜುಕೇಶನ್ ಏನು ಫುಲ್ಫಿಲ್ ಮಾಡ್ಕೋಬೇಕು, ಆಯ್ತಾ? ಹೌದಾ? ಯಾರಮ್ಮ? ಅವಳ ಜೊತೆಯಲ್ಲಿ ಯಾವಾಗಲೂ ಶಕ್ತಿಯಾಗಿ ಅವಳಿಗೆ ಯಾವುದು ಥರ ಸಹಕಾರ ಬೇಕು ಅದನ್ನೆಲ್ಲ ಕೊಟ್ಟು ನಿಲ್ತೇನೆ. ನಾನು ಆಯೋಗದ ಅಧ್ಯಕ್ಷೆ ಅಂದರೆ ತಾಯಿ ಸಮಾನ. ಮಹಿಳಾ ಆಯೋಗ ಅಂದರೆ ಯಾರೇ ಸಂತ್ರಸ್ತೆ ಬಂದರೂ ತಾಯಿಯಾಗಿ ಅವಳನ್ನು ನಾವು ಅವಳಿಗೆ ಶಕ್ತಿ ತುಂಬಬೇಕು. ಸೊ ಹಾಗಾಗಿ ಅವಳು ನನ್ನ ಮಗಳಾಗಿ ಅವಳಿಗೆ ನ್ಯಾಯ ಸಿಗಲಿ ಅನ್ನೋದು ನನ್ನ ಅಪೇಕ್ಷೆ. ಮತ್ತು ಅವಳ ಮುಂದಿನ ಭವಿಷ್ಯಕ್ಕೂ ಸಹ ಅವಳ ಮುಂದೆ ಎಜುಕೇಷನ್ ಪರ್ಸ್ಯೂ ಮಾಡಲಿಕ್ಕಾಗಲಿ ಎಲ್ಲದಕ್ಕೂ ಸಹಕಾರ ಮತ್ತು ಶಕ್ತಿಯನ್ನು ಅವಳಿಗೆ ತುಂಬ್ತೇನೆ ಅಂತ ಹೇಳಿದ್ದೀನಿ. ಮತ್ತು ಕಾನೂನಲ್ಲಿ ಇಬ್ಬರು ಆಲ್ರೆಡಿ ಹೋರಾಟ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಕಾನೂನಲ್ಲಿ ನ್ಯಾಯ ಸಿಗತ್ತೆ ಅನ್ನೋ ನನಗೆ ಸಂಪೂರ್ಣ ಭರವಸೆ ಇದೆ. ಕಾನೂನು ಹೋರಾಟಕ್ಕೆ ಬೆಂಬಲ ನಡೀತಾ ಇದೆಯಲ್ಲ, ಇನ್ನು ಬೆಂಬಲ ಏನಿದೆ? ಕಾನೂನು ಪ್ರಕಾರ ಹೋರಾಟ ನಡೀತಾ ಇದೆ. 100% ಆಯೋಗ ಅಂದರೆ ಕಮಿಷನ್ ಅಂದರೆ ಕಾನೂನಿನ ಒಂದು ಅಂಗ. ಸೊ ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇರೋ ಮಗಳಿಗೆ ಖಂಡಿತವಾಗ್ಲೂ ನಾವು ಅವಳ ಪರ ಇರ್ತೇವೆ. ಥ್ಯಾಂಕ್ ಯು.